ಯೋಗ ಅನ್ನುವಂಥದ್ದು ಜಗತ್ತಿಗೆ ಭಾರತ ಕೊಟ್ಟಿರುವಂತಹ ಬಹಳ ದೊಡ್ಡ ಒಂದು ಭಾಗ್ಯ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಸಹಸ್ರಾರು ವರ್ಷಗಳ ಹಿಂದೆ ಈ ದೇಶದಲ್ಲಿದ್ದಂತಹ ಋಷಿಮುನಿಗಳ ಮುಖಾಂತರ ಈ ಯೋಗ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಕಾನ್ಸೆಪ್ಟ್ ಜಗತ್ತಿಗೆ ಪರಿಚಯಿಸಲ್ಪಟ್ಟಿತು. ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಮತ್ತು ಬೌದ್ಧಿಕವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಬಹಳ ವೈಜ್ಞಾನಿಕವಾಗಿರುವಂತಹ ಯೋಗದಂತಹ ಒಂದು ವಿಶೇಷ ವಿಚಾರವನ್ನು ನಮ್ಮ ಹಿರಿಯರು ಜಗತ್ತಿಗೆ ಕೊಟ್ಟರು. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಯೋಗದ ಬಗ್ಗೆ ಒಂದು ರೀತಿಯ ತಾತ್ಸಾರ ಇತ್ತು. ಯಾವತ್ತು ಜಗತ್ತು ಈ ಯೋಗವನ್ನು ಒಪ್ಕೊಳ್ತೋ ತದನಂತರದಲ್ಲಿ ನಾವು ಕೂಡ ಯೋಗದ ಬಗ್ಗೆ ಜಾಗೃತರಾದ್ವಿ. ಇವತ್ತು ಜಗತ್ತಿನಾದ್ಯಂತ ಯೋಗವನ್ನು ಎಲ್ಲ ಜನ ಸ್ವೀಕಾರ ಮಾಡಿದ್ದಾರೆ. ಜಗತ್ತಿನ ಮುಂದುವರೆದ ರಾಷ್ಟ್ರಗಳಾದಂತಹ ಅಮೇರಿಕಾದಂತಹ ದೇಶಗಳಲ್ಲಿ, ಯುರೋಪ್ನಂತಹ ದೇಶಗಳಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಯೋಗವನ್ನು ಬಹಳ ಶ್ರದ್ಧೆಯಿಂದ ಫಾಲೋ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಜಗತ್ತಿನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಮಾನಸಿಕ ಶಾಂತಿಯ ಕೊರತೆ ಆಗಿದೆ, ಆರೋಗ್ಯದ ಕೊರತೆ ಆಗಿದೆ. ಎಲ್ಲ ಕಡೆಯಿಂದಲೂ ಮನುಷ್ಯನ ದೇಹಕ್ಕೆ ಮತ್ತು ಬುದ್ಧಿಗೆ ಕೆಟ್ಟ ವಿಚಾರಗಳೇ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಯೋಗ ಅನ್ನುವಂಥದ್ದು ಬಹಳ ದೊಡ್ಡ ವರವಾಗಿ ಪರಿಣಮಿಸಿದೆ. ಜಗತ್ತಿನ ಜನರು ಶಾಂತಿಗಾಗಿ, ಆರೋಗ್ಯಕ್ಕಾಗಿ, ಬೌದ್ಧಿಕ ಆರೋಗ್ಯಕ್ಕಾಗಿ ಇವತ್ತು ಯೋಗದ ಮೊರೆ ಹೋಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಇಡೀ ಜಗತ್ತಿನಲ್ಲಿ ಒಂದು ಯೋಗಕ್ಕೆ ಒಂದು ಬಹಳ ದೊಡ್ಡ ಒಂದು ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಜಗತ್ತಿನ ಎಲ್ಲೆಡೆ ಇವತ್ತಿನ ದಿನವನ್ನು ಯೋಗ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜೇಶ್ವರಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದನ್ನೊಂದು ವಿಶೇಷ ದಿನವನ್ನಾಗಿ ಆಚರಣೆ ಮಾಡಿ ಇವತ್ತು ನಮ್ಮ ಅನೇಕ ಜನ ಹಿತೈಷಿಗಳನ್ನು ಗಣ್ಯರನ್ನಾಗಿ ಕರೆದು ಇವತ್ತು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ವನ ಮಹೋತ್ಸವ ಕಾರ್ಯಕ್ರಮ ಇವತ್ತು ನಮ್ಮ ಸಹೋದರಿ ಶ್ರೀಲಕ್ಷ್ಮಿಯವರು ತಮ್ಮ ಹಾಡಿನಲ್ಲಿ ಹೇಳಿದರು. ಇವತ್ತು ಪರಿಸರದ ಮೇಲೆ ಬಹಳಷ್ಟು ಹಾನಿ ಆಗ್ತಾ ಇದೆ, ನಾವು ಗಿಡ ಮರಗಳನ್ನು ನಾಶ ಮಾಡ್ತಾ ಇದ್ದೇವೆ. ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಸಾಕಷ್ಟು ಪರಿಸರದ ಮೇಲೆ ದೌರ್ಜನ್ಯವನ್ನು ನಾವು ನಡೆಸ್ತಾ ಇದ್ದೇವೆ. ಅದೆಲ್ಲ ಅನಿವಾರ್ಯವಾದಂತಹ ವಿಚಾರಗಳು. ಇವತ್ತು ಜಗತ್ತು ಬಹಳ ವಿಶಾಲವಾಗಿ ಬೆಳೀತಾ ಇದೆ, ಬಹಳ ವೇಗವಾಗಿ ಬೆಳೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮರವನ್ನು ಕಡಿಯುವುದಿಲ್ಲ, ಭೂಮಿಯನ್ನು ಅಗೆಯುವುದಿಲ್ಲ ಅಂತ ಕೂತ್ರೆ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ಜೊತೆಗೆ ಸಾಕಷ್ಟು ಗಿಡಗಳನ್ನು ನೆಟ್ಟು ಎಲ್ಲಿ ಅನಿವಾರ್ಯ ಇದೆಯೋ ಅಲ್ಲಿ ಮಾತ್ರ ಈ ಪರಿಸರಕ್ಕೆ ಹಾನಿಯನ್ನು ಮಾಡಿ ಈ ಪರಿಸರವನ್ನು ಕಾಪಾಡಿಕೊಂಡು ಹೋಗೋದು ಕೂಡ ನಮ್ಮ ಒಂದು ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಪರಿಸರ ದಿನ ಮತ್ತು ವನಮಹೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಪರಿಸರದಲ್ಲಿ, ಈ ಒಂದು ಆವರಣದಲ್ಲಿ ಕಳೆದ 10 ವರ್ಷಗಳಿಂದ ಸಾಕಷ್ಟು ಗಿಡಗಳನ್ನು ನಾವು ನೆಟ್ಟಿದ್ದೇವೆ. ಸುಮಾರು 1,500 ಬೇರೆ ಬೇರೆ ಜಾತಿಯ ಗಿಡಗಳನ್ನು, ಅಡಿಕೆ, ತೆಂಗು ಇದನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದೇನೆ, ವೈಲ್ಡ್ ವೆರೈಟಿಯ ಗಿಡಗಳನ್ನು ನಾವು ನೆಟ್ಕೊಂಡು ಬರ್ತಾ ಇದ್ದೇವೆ. ಕಳೆದ ವರ್ಷ ಕೂಡ ಕಾರ್ಕಳದ ಸ್ವಚ್ಛ ಬ್ರಿಗೇಡ್ ತಂಡದೊಂದಿಗೆ ಸೇರಿಕೊಂಡು ಸುಮಾರು 300ರಷ್ಟು ಗಿಡಗಳನ್ನು ಕೂಡ ನಾವು ನೆಟ್ಟಿದ್ದೇವೆ. ಈ ವರ್ಷ ಕೂಡ ಸುಮಾರು 500ರಷ್ಟು ಗಿಡಗಳನ್ನು ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ನೆಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿದ್ದೇವೆ. ಇದರ ಒಟ್ಟು ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಈ ಭೂಮಿಯನ್ನು, ಈ ಪ್ರಕೃತಿಯನ್ನು ನಮಗೆ ಬಹಳ ಜೋಪಾನವಾಗಿ ಕಾಪಿಟ್ಟುಕೊಂಡು ಕೊಟ್ಟಿದ್ದಾರೆ. ಇದನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗುವಂಥದ್ದು, ಇದರ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರಕೃತಿಯ ಬಗ್ಗೆ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿಯನ್ನು ನಿರ್ಮಾಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮ ಅನ್ನುವಂಥದ್ದು ಯಾವುದೇ ಕಾರಣಕ್ಕೆ ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು. ನಮ್ಮ ವಿದ್ಯಾಸಂಸ್ಥೆಯ ಉದ್ದೇಶ ಇರುವಂಥದ್ದೇ ನಮ್ಮ ದೇಶದ ಪರಂಪರೆ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಜಗತ್ತಿನ ಪ್ರಕೃತಿಯ ಬಗ್ಗೆ ಸಮಾಜದಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕನ್ನುವಂಥದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಬಹಳ ಹೆಮ್ಮೆ ಆಗ್ತದೆ, ನಮ್ಮ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ. ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ದಿವಸ ಕೂಡ ನಮ್ಮ ವಿದ್ಯಾರ್ಥಿಗಳು 1 ಗಂಟೆ ಯೋಗ ಮಾಡ್ತಾರೆ. ಸನ್ಮಾನ್ಯ ನರೇಂದ್ರ ನಾಯಕ್ ಅವರು, ನಮ್ಮ ಅಶೋಕ್ ಅವರು ಮತ್ತು ನಮ್ಮ
ಸಂಜಯ್ ಸರ್ ಅವರು 3 ಜನ ಪ್ರತಿನಿತ್ಯ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಯೋಗಾಸನವನ್ನು ಕಲಿಸಿಕೊಡ್ತಾರೆ. ಇದು ನಿರಂತರವಾಗಿ ನಡೀತಾ ಇದೆ. ಇದರ ಮುಖಾಂತರ ನಾವು ವಿದ್ಯಾರ್ಥಿಗಳಲ್ಲಿ, ಅವರ ಸ್ವಭಾವದಲ್ಲಿ, ಅವರ ನಡವಳಿಕೆಗಳಲ್ಲಿ, ಅವರ ಬುದ್ಧಿಮತ್ತೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿ ಪ್ರಕೃತಿಯ ಬಗ್ಗೆ, ಕೃಷಿಯ ಬಗ್ಗೆ, ಪರಿಸರದ ಬಗ್ಗೆ ಮಕ್ಕಳಲ್ಲಿ ಒಂದು ಜಾಗೃತಿ ನಿರ್ಮಾಣ ಆಗಬೇಕು ಅನ್ನುವಂಥ ನಿಟ್ಟಿನಿಂದ ಈ ವರ್ಷದಿಂದ ಮಕ್ಕಳಿಗೆ, ಪ್ರತಿಯೊಂದು ಸ್ಟೂಡೆಂಟಿಗೆ ವರ್ಷದಲ್ಲಿ ಕನಿಷ್ಠ 20 ದಿವಸ ಒಂದು ಪ್ರಕೃತಿಯ ಜೊತೆ ಒಂದು ಎಕ್ಸ್ಪೋಜರ್ ಕೊಡಬೇಕು. ಅದು ಕೃಷಿ ಚಟುವಟಿಕೆ ಮಾಡೋದರ ಮುಖಾಂತರ ಇರ್ಬೋದು, ಅಥವಾ ಚಾರಣದ ರೀತಿಯ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮುಖಾಂತರ ಇರ್ಬೋದು, ಅಥವಾ ನಮ್ಮಲ್ಲೇನು ಒಂದು ಗೋಶಾಲೆ ಏನಿದೆ ಅದರಲ್ಲಿ ಇನ್ವಾಲ್ವ್ ಮಾಡಿಸೋದ್ರ ಮುಖಾಂತರ ಇರ್ಬೋದು, ಅಥವಾ ಫಿಶ್ ಫಾರ್ಮಿಂಗ್ ಇರ್ಬೋದು, ಗೋಟ್ ಫಾರ್ಮಿಂಗ್ ಇರ್ಬೋದು. ಈ ಥರದ ವೈವಿಧ್ಯಮಯವಾದಂತಹ ಕೃಷಿ ಪೂರಕವಾದಂತಹ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪೋಜರನ್ನು ಕೊಡಬೇಕನ್ನುವಂಥ ನಿರ್ಧಾರವನ್ನು ಕೂಡ ಮಾಡಿದ್ದೇವೆ. ಒಂದು ಪಠ್ಯದ ಜೊತೆಗೆ ಅದು ಹೋಗಬೇಕು. ಹೇಗೆ ಒಬ್ಬ ವಿದ್ಯಾರ್ಥಿ ಸೈನ್ಸನ್ನು, ಮ್ಯಾಥ್ಸನ್ನು, ಲ್ಯಾಂಗ್ವೇಜನ್ನು ಅಥವಾ ಹ್ಯುಮ್ಯಾನಿಟೀಸನ್ನು ಹೇಗೆ ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾನೋ ಅದೇ ರೀತಿ ಇದನ್ನು ಕೂಡ ಅಧ್ಯಯನ ಮಾಡಬೇಕು. ಇದರ ಬಗ್ಗೆ ಕೂಡ ಒಂದು ಒಲವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ವಿದ್ಯಾಸಂಸ್ಥೆಯ ಕನಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ವನ ಮಹೋತ್ಸವದ ಕಾರ್ಯಕ್ರಮ ಆ ಥರದ ಚಟುವಟಿಕೆಗಳಿಗೆ ಒಂದು ನಾಂದಿ ಆಗಬೇಕನ್ನುವಂತಹ ಆಶಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ.